ನಕಲಿ ದೇವಮಾನವ ಅಂತ ಈ ಸಮೀರ್ ಮುಲ್ಲಾನ್ ಕೆನ್ನೆಗೆ ಬಾರಿಸ್ಬೇಕೋ ಬೇಡವೋ? ಯಾವನ ಇದ್ರ ಬಗ್ಗೆ ಗಟ್ಟಿಯಾಗಿ ನಿಂತ್ಕೊಂಡು ಮಾತನಾಡ್ತಿದ್ನೋ, ಧರ್ಮಸ್ಥಳದ ವಿರುದ್ಧ ನಿಂತಿದ್ನೋ, ಅನ್ಫ್ರೆಂಡ್ ಮಾಡಿ, ಅನ್ಬ್ಲಾಕ್ ಮಾಡಿ. ಇದು ಭಯಾನಕವಾದ ಷಡ್ಯಂತ್ರ. ಅಪ್ಪ ತಂದೆ, ಮಾಸ್ಕ್ ನಲ್ಲಿ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳ ಅತ್ಯಾಚಾರ ಆಯ್ತು, ನಿನ್ ರಕ್ತ ತಣ್ಣಗಾಗಿ ಹೋಗಿದ್ಯಪ್ಪ ಅಂತ ಕೇಳಬೇಕಿತ್ತಲ್ಲ ನಾವು. 2 ವರ್ಷಗಳಿಂದ ಆಕೆನ್ ಟ್ರೈನ್ ಮಾಡಿ 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 ಅವ್ರು ಏನ್ ಅನ್ಕೊಂಡಿದ್ರು ಗೊತ್ತಾ? ಅನನ್ಯ ಭಟ್ಟನ್ ಸುದ್ದಿ ಬರುತ್ತೆ, ವೀರೇಂದ್ರ ಹೆಗಡೆ ಅವರ ಮೇಲೆ ಆರೋಪಗಳ ಸುರಿಮಳೆ ಆಗುತ್ತೆ, ಅನನ್ಯ ಭಟ್ಟನ್ ಎಲ್ಲರೂ ಮರ್ತು ಬಿಡ್ತಾರೆ, ಒಂದ್ ಕೇಸ್ ಅವ್ರ ತಲೆ ಮೇಲೆ ಬಂದು ಕೂತಿರುತ್ತೆ ಅಂತ. ಸುಜಾತಾ ಭಟ್ ಹೇಳಿದ್ಲು, ನನ್ನ ಕರ್ಕೊಂಡು ಹೋಗಿ ಯಾರೋ ಹಿಂದಿನಿಂದ ಚೆನ್ನಾಗಿ ಹೊಡೆದ್ರು ಮುಸುಕುದಾರಿಗಳು, ನನಗೆ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ. ಸಮೀರ ಏನ್ ಹೇಳ್ದ ಗೊತ್ತಾ? ಅವಳು ಮುಸುಕುದಾರಿಗಳು ಅಂದಿದ್ಲು, ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ. ಸಮೀರ ತನ್ನ ವಿಡಿಯೋದಲ್ಲಿ ಹೇಳಿದ, ಧಣಿಗಳು ನಕಲಿ ದೇವಮಾನವ ಮತ್ತು ಅವನ ತಮ್ಮಂದಿರು ಸೇರಿ ಅವಳನ್ನು ಚೆನ್ನಾಗಿ ಹೊಡೆದ್ರು. ಅವಳೇ ಹೇಳಿದ್ಲು, ಮುಸುಕುಧಾರಿಗಳು ಹೊಡೆದಿದ್ರು, ಯಾರು ಅಂತ ಗೊತ್ತಾಗ್ಲಿಲ್ಲ. ಅದೇ ಸುಳ್ಳೋ ಸತ್ಯನೋ ಬೇರೆ ಪ್ರಶ್ನೆ. ಅವಳು ಹೇಳಿರೋದನ್ನ ಇವನ್ ಹೆಂಗ್ ಆಂಪ್ಲಿಫೈ ಮಾಡ್ದ ಅಂತಂದ್ರೆ, ನಕಲಿ ದೇವಮಾನವ ಅಂತ ಈ ಸಮೀರ್ ಮುಲ್ಲಾನ್ ಕೆನ್ನೆಗೆ ಬಾರಿಸ್ಬೇಕೋ ಬೇಡವೋ? ಸುಮ್ಮನೆ ಕೂತ್ರಲ್ಲ ನೀವು, ಸುಮ್ಮನೆ ಕೂತ್ರಲ್ಲ. ಬಾರಿಸ್ಬೇಕು ಅಂತ ಈಗ ನಾನು ಕೇಳಿದಾಗ ಹೇಳ್ತೀರಾ, ಎದುರಿಗೆ ಬಂದ ಕಪಾಳಕ್ಕೆ ಬಾರಿಸ್ಬೇಕಿತ್ತಲ್ಲ ಅವನಿಗೆ ಬಾರಿಸ್ಲಿಕ್ಕೆ ಆಗ್ಲಿಲ್ವಾ? ಆ ವಿಡಿಯೋನ ಯಾವನ್ ಕಳಿಸಿದ್ನಲ್ಲ, ಕರ್ಕೊಂಬಂದ್ ಕಪಾಳಕ್ಕೆ 4 ಬಿಡ್ಬೇಕಿತ್ತು ನೀವು. ನನಗೊಬ್ಬ ಕಳಿಸಿದ್ದ ಅಯೋಗ್ಯ, ಅವ್ನು ನೋಡ್ತಿರ್ತಾನೆ ಇವತ್ತಲ್ಲ, ಅದಕ್ಕೋಸ್ಕರ ಹೇಳ್ತೀನಿ. SDPIನವ್ರು ಹೋರಾಟಕ್ಕೆ ಬಂದ್ಬಿಟ್ರು, ಇನ್ನು ನಾವು ಬರಲಿಲ್ಲ ಅಂದ್ರೆ ಏನ್ ಅರ್ಥ ಅಂತ ನಾನು ಫೋನ್ ಮಾಡಿ ಹೇಳಿದೆ ಅವನಿಗೆ, ಇದೇ ಕೊನೆ, ಇನ್ನು ಮುಂದೆ ಈ ಥರದ್ದು ಕಳಿಸಿದ್ರೆ ರಸ್ತೆಯಲ್ಲಿ ನಿಲ್ಸ್ಕೊಂಡು ಕಪಾಳ ಕೊಡಿತೀನಿ. ನನಗೆ ಈ ಮೆಸೇಜ್ ಕಳಿಸೋ ಧೈರ್ಯ ಎಷ್ಟಲ್ಲೇ ನಿನಗೆ ಅಂತೇಳಿ ಆ ಕ್ಷಣಕ್ಕೆ ಬ್ಲಾಕ್ ಮಾಡಿದೆ. ಈಗ ಫೋನ್ ಮಾಡ್ತಾನೆ, ಅನ್ಬ್ಲಾಕ್ ಮಾಡಿ ಅಂತ. ನಾನು ಹೇಳಿದೆ, ನಿನ್ನಂಥ ಅಯೋಗ್ಯರನ್ನ, ಯೋಚನೆ ಮಾಡಲಿಕ್ಕೆ ತಾಕತ್ತಿಲ್ಲದೆ ಇರೋರನ್ನ ನನ್ನ ಫ್ರೆಂಡ್ ಲಿಸ್ಟಲ್ಲಿ ಇಟ್ಕೊಳ್ಳೋಕ್ಕಿಂತ ಆಲೋಚನೆ ಮಾಡಬಲ್ಲಂಥ ಸಾಮಾನ್ಯನೊಬ್ಬ ನನ್ನ ಜೊತೆಗಾರನಾಗಿದ್ದರೆ ನನಗೆ 100 ಪಾಲು ವಾಸಿ, ಗೆಟ್ ಲಾಸ್ಟ್ ಅಂತ ಹೇಳಿದ್ದೀನಿ ನಾನು. ನನಗೆ ಭಾಳ ಹೆಮ್ಮೆ ಇದೆ. ಯಾರ್ಯಾರ್ದೋ ಕೆನ್ನೆಗೆ ಹೊಡಿಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ನಿಂತು ಇದನ್ನ ಹೇಳ್ದವನ್ ಕೆನ್ನೆಗೆ ಬಾರಿಸಿದ್ದೀನಿ ಅಂತ ನನಗೊಂದು ಸಂತೋಷ ಇದೆ. ಹ್ಯಾವ್ ಯು ಡನ್ ಇಟ್? ಮಾಡಲಿಲ್ಲ ಅಂದ್ರೆ ಮಾಡಿ. ಯಾವನ ಇದ್ರ ಬಗ್ಗೆ ಗಟ್ಟಿಯಾಗಿ ನಿಂತ್ಕೊಂಡು ಮಾತನಾಡ್ತಿದ್ನೋ, ಧರ್ಮಸ್ಥಳದ ವಿರುದ್ಧ ನಿಂತಿದ್ನೋ, ಅನ್ಫ್ರೆಂಡ್ ಮಾಡಿ, ಅನ್ಬ್ಲಾಕ್ ಮಾಡಿ. ಅವನಿಗೆ ಲೈಕ್ ಕೊಡೋದನ್ನು ನಿಲ್ಲಿಸಿ, ಅವನಿಗೆ ಹೇಳಿ, ನಾನು ಧರ್ಮಸ್ಥಳದ ಪರವಾಗಿದ್ದೀನಿ, ನಾನು ಇದರ ಜೊತೆಯಲ್ಲಿ ನಿಂತಿರ್ತೀನಿ ಅಂತ. ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಈ ದೇಶದಲ್ಲಿ ಹೇಗಿದೆ ಅಂತಂದ್ರೆ ನಮ್ಮ ಸ್ಥಿತಿ. ನಾವು ಕುಮಾರಿಲ ಭಟ್ರ ಕಥೆನ ಕೇಳ್ತೀವಿ. ಕುಮಾರಿಲ ಭಟ್ರನ್ನ ಬುದ್ಧಿಸ್ಟ್ಗಳು ಒಂದು ಗುಡ್ಡದ ಮೇಲಿಂದ ನೂಕಿದ್ರಂತೆ. ನೂಕುವಾಗ ಕುಮಾರಿಲ ಭಟ್ರು ಹೇಳಿದ್ರಂತೆ, ನಾನು ನಂಬಿರುವ ವೇದಗಳು ಸತ್ಯವೇ ಆದರೆ ಈ ಗುಡ್ಡದ ಮೇಲಿಂದ ಬಿದ್ದರೂ ನನಗೇನೂ ಆಗಬಾರದು ಅಂತ. ಬಿದ್ದಾಗ ಸ್ವಲ್ಪ ಕೈಗೆ ಗಾಯ ಆಯ್ತು, ಅವರಿಗೆ ಏಟಾಯ್ತು. ಅವ್ರು ಕೇಳಿದ್ರಂತೆ, ನಾನು ವೇದಗಳನ್ನು ಇಷ್ಟು ನಂಬಿದ್ನಲ್ಲ, ಆದರೂ ನನ್ನ ಕೈಗೆ ಏಟಾಯ್ತು ಅಂದಾಗ ಯಾರೋ ಹೇಳಿದ್ರಂತೆ, ನಾನು ನಂಬಿರುವ ವೇದಗಳು ಸತ್ಯವಾದರೆ ಅನ್ಕೊಂಡಿಯಲ್ಲ ನೀನು, ಅದೇ ಪ್ರಾಬ್ಲಮ್. ನಾನು ನಂಬಿರುವ ವೇದ ಸತ್ಯ, ಅದಕ್ಕೆ ಬಿದ್ದರೂ ನನಗೇನು ಆಗೋದಿಲ್ಲ ಅಂತ ನೀನು ಧುಮುಕಿದ್ರೆ ಏನೂ ಆಗಿರ್ತಿರ್ಲಿಲ್ಲ ನಿನಗೆ ಅಂತ ನನಗೆ ಕೆಲವೊಂದ್ಸಲ ಅನ್ಸುತ್ತೆ. ಅನ್ನೋದು ಬಂದ್ಬಿಡುತ್ತಾ ಮನಸ್ಸಿನೊಳಗೆ. ಮಿತ್ರ, ಅದನ್ನು ಕಿತ್ತು ಬಿಸಾಕುವಂತ ಹೊತ್ತು ಇವತ್ತು. ಇದು ಭಯಾನಕವಾದ ಷಡ್ಯಂತ್ರ. ನಾನು ಅವತ್ತಿಂದ ಹೇಳ್ತಿದ್ದೆ, ಇವತ್ತು ನನಗೆ ಮೀಡಿಯಾಗಳು ಕೇಳ್ತವೆ, ಚಕ್ರವರ್ತಿಯವರೇ ಷಡ್ಯಂತ್ರ ಅಂತ ನಮ್ಗೆ ಇವತ್ತು ಅನ್ಸುತ್ತೆ. ನಾನು ಹೇಳಿದ ಅವತ್ತಿಂದಲೂ ಹೇಳಿದ್ದೀನಿ, ಹಿಂದೂಗಳ ಮೇಲೆ ಯಾವತ್ತೂ ಷಡ್ಯಂತ್ರ ಆದರೂ ಕೂಡ 4 ಫೋರ್ಸಸ್ ಕೆಲಸ ಮಾಡ್ತವೆ. ಮೊದಲನೇ ಫೋರ್ಸು ಹಿಂದೂಗಳ ಮೇಲೆ ಷಡ್ಯಂತ್ರ ಆದಾಗ ಮಾಡೋದು ನಿಸ್ಸಂಶಯವಾಗಿ ಒಂದು ಜಿಹಾದಿ ಫೋರ್ಸಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲೇ ಹಿಂದೂಗಳ ಮೇಲೆ ಆರೋಪ ಬಂದಾಗಲೂ ತಕ್ಷಣಕ್ಕೆ ಒಪ್ಕೊಳ್ಬೇಡಿ, ಅದ್ರ ಹಿಂದೆ ಯಾರಿದ್ದಾರೆ ಅಂತ ಒಂದು ಗಮನಿಸಿ ನೋಡಿ. ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ, ಜಿಹಾದಿ ಫೋರ್ಸಸ್ ಇರುತ್ತೆ. 2ನೇದು ಇವ್ಯಾಂಜಲಿಕಲ್ ಫೋರ್ಸಸ್ ಇರುತ್ತೆ. 3ನೇದು ಲೆಫ್ಟಿಸ್ಟ್ ಗ್ರೂಪ್ ಇರುತ್ತೆ. 4ನೇದು ಪೊಲಿಟಿಕ್ಸ್ ಅಂದೇನು ತಿಳ್ಕೊಳ್ಬೇಡಿ, ಕಾಂಗ್ರೆಸ್ ಇರುತ್ತೆ. ನಾನು ಮೊದಲು ನನ್ನ ಭಾಷಣ ಶುರು ಮಾಡಿದ್ದೆ ಬಿಜೆಪಿಯನ್ನ ಪ್ರಶ್ನೆ ಮಾಡುವ ಮೂಲಕ. ಐ ಆಮ್ ವೆರಿ ಮಚ್ ನ್ಯೂಟ್ರಲ್. ಅಫ್ಕೋರ್ಸ್ ನಾನು ನರೇಂದ್ರ ಮೋದಿ ಅವ್ರನ್ನ ಪ್ರೀತಿಸ್ತೀನಿ. ಇಟ್ ಡಸಂಟ್ ಮೀನ್ ನನ್ನ ಹಿಂದುತ್ವದ ವಿಚಾರಕ್ಕೆ ಯಾರೂ ಅಡ್ಡ ಬರುವಂತಿಲ್ಲ, ಅದು ಬೇರೆನೇ ಪ್ರಶ್ನೆ. ಆದ್ರೆ ಕಾಂಗ್ರೆಸ್ ಇರುತ್ತೆ ಹಿಂದುತ್ವದ ವಿರೋಧ ಆದಾಗ. ಯಾಕೆ ಅಂತಂದ್ರೆ ಕಾಂಗ್ರೆಸ್ನ ರೋಲ್ ಏನ್ ಗೊತ್ತಾ? ಮುಸಲ್ಮಾನರು ವೀಕ್ ಆಗಿದ್ದಾಗ ಇದೇ ಮುಸಲ್ಮಾನರ ತರ ಬಿಹೇವ್ ಮಾಡುತ್ತೆ. ಕ್ರಿಶ್ಚಿಯನ್ರು ವೀಕ್ ಆಗಿದ್ದಾಗ ಕಾಂಗ್ರೆಸ್ಸೇ ಕ್ರಿಶ್ಚಿಯನ್ರ ತರ ಬಿಹೇವ್ ಮಾಡುತ್ತೆ. ಲೆಫ್ಟಿಸ್ಟ್ಗಳು ವೀಕ್ ಆಗಿದ್ದಾಗ ಕಾಂಗ್ರೆಸ್ಸೇ ಲೆಫ್ಟಿಸ್ಟ್ಗಳ ತರ ಬಿಹೇವ್ ಮಾಡುತ್ತೆ. ಹಿಂಗಾಗಿ ಅದು 4ನೇ ಫೋರ್ಸು. 5ನೇದೊಂದು ಫೋರ್ಸ್ ಇದೆ, ನಿಲ್ಲಿಸ್ಬಿಟ್ಟಿಲ್ಲ ನಾನು. 5ನೇ ಫೋರ್ಸ್ ಯಾರು ಗೊತ್ತಾ? ಈ ವೀಕ್ ಹಿಂದೂಗಳ ಫೋರ್ಸ್. ನನ್ನ ಹೆಗಲ ಮೇಲೆ ಬಂದೂಕಿಡು ಬಾ ಅಂತ ಇಡಿಸ್ಕೊಂಡಿದ್ದೀವಲ್ಲ, ಇದು ನಮ್ದೇ ಫೋರ್ಸು. ನಮ್ಗೆಲ್ರಿಗೂ ಈ ನೈತಿಕ ಪ್ರಜ್ಞೆ ತುಂಬಾ ಕಾಡ್ಬಿಟ್ಟಿದೆ. ಸಮೀರ್ ಮುಲ್ಲಾನ ವಿಡಿಯೋಗಳನ್ನ ನಾವು ನಂಬಿದ್ವಲ್ಲ,
ಮಿತ್ರ, ಯಾವತ್ತಾದರೂ ಸಮೀರ್ ಮುಲ್ಲಾ ಕಳೆದ 2023ಕ್ಕೆ ಚಿಕ್ಕಬಳ್ಳಾಪುರದ ಮಾಸ್ಕ್ ನಲ್ಲಿ, ಮಸೀದಿಯಲ್ಲಿ ಒಂದು 6 ವರ್ಷದ ಹೆಣ್ಣು ಮಗಳ ಒಂದು ಅತ್ಯಾಚಾರ ಆಯಿತು. ಅದು ಸುದ್ದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ವ್ಯಾಪಕವಾಗಿ ಬಂತು. ಒಬ್ಬ ಆಕ್ಟಿವಿಸ್ಟ್ ಅದನ್ನ ರೀಪೋಸ್ಟ್ ಮಾಡಿದ ನಂತರ ಅವ್ರ ತಂದೆ ತಾಯಂದರಿಗೆ ಕಂಪ್ಲೇಂಟ್ ಕೊಡುವ ಧೈರ್ಯವೂ ಇರಲಿಲ್ಲ. ಅವ್ರು ಕೊನೆಗೂ ಕಂಪ್ಲೇಂಟ್ ಕೊಡಲ್ಲ ಅಂತಂದ್ರು. ಕೊನೆಗೆ ಸುಮೋಟೋ ಕೇಸ್ ತೆಗೆದುಕೊಂಡು ಅವನನ್ನು ಒಳಗೆ ಹಾಕಬೇಕಾಗಿ ಬಂತು. ಡಿಡ್ ಸಮೀರ್ ಮುಲ್ಲಾ ಸ್ಪೀಕ್? ಬೆಂಗಳೂರಿನ ಹೆಗಡೆ ನಗರದಲ್ಲಿ ಕಳೆದ ಕೆಲವು ತಿಂಗಳುಗಳ ಹಿಂದೆ ಒಂದು ಹೆಣ್ಣು ಮಗಳ ಮೇಲೆ ಮಾಸ್ಕ್ ನಲ್ಲಿ ಅಸಾಲ್ಟ್ ಆಯಿತು. ಡಿಡ್ ಸಮೀರ್ ಮುಲ್ಲಾ ಸ್ಪೀಕ್? ಬೆಳಗಾವಿಯ ಮಾಸ್ಕ್ ನಲ್ಲಿ 6 ವರ್ಷದ ಮಗುವಿಗೆ ಅವಳ ಮೇಲೆ ಅತ್ಯಾಚಾರ ಆಯಿತು. ಒಬ್ಬ ಆಕ್ಟಿವಿಸ್ಟ್ ಅದನ್ನು ಪೋಸ್ಟ್ ಮಾಡಿದ್ದಕ್ಕೋಸ್ಕರ ದೊಡ್ಡ ಸುದ್ದಿಯಾಗಿ ಒಳಗೆ ಹೋಗ್ಬೇಕಾಗಿ ಬಂತು. ಇಲ್ಲದೆ ಹೋದ್ರೆ ಸಾಧ್ಯ ಇರಲಿಲ್ಲ. ಡಿಡ್ ಸಮೀರ್ ಮುಲ್ಲಾ ಸ್ಪೀಕ್? ನಾನು ಕಳೆದ 5 ವರ್ಷಗಳಲ್ಲಿ 100 ಪ್ರಕರಣಗಳನ್ನ ಮಾಸ್ಕಲ್ಲಿ ನಡೆದಿತ್ತೆ ಕೊಡ್ತೀನಿ. ಯಾಕ್ರಿ? ಯಾಕೆ ನ್ಯಾಯ ಬೇಡ ಅಲ್ಲಿಗೆ? ಹೆಣ್ಣು ಮಕ್ಕಳ ನ್ಯಾಯಕ್ಕೆ ನೀನಿಲ್ಲಿ ಬಂದು, ಹೆಣ್ಣು ಮಕ್ಕಳ ನ್ಯಾಯಕ್ಕೆ ನಾವು ಅಷ್ಟೇ ಬಲವಾಗಿ ನಿಂತಿದ್ದೀವಿ. ನಾನು ಇದ್ದೀನಿ, ನೀವು ಇದ್ದೀರಾ, ಯಾವ ಅನುಮಾನವೂ ಇಲ್ಲ. ಆದರೆ ನೀನು ಬಂದು ಇಲ್ಲಿ 100 ಹತ್ಯೆಗಳಾಗಿವೆ, 1000 ಹತ್ಯೆಗಳಾಗಿವೆ, ನಿಮ್ಮ ರಕ್ತ ಕುದಿಯಲ್ವಾ ಅಂತ ಕೇಳ್ತಾನೆ. ಅಪ್ಪ ತಂದೆ, ಮಾಸ್ಕ್ನಲ್ಲಿ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳ ಅತ್ಯಾಚಾರ ಆಯಿತು, ನಿನ್ನ ರಕ್ತ ತಣ್ಣಗಾಗೋಗಿದ್ಯಪ್ಪ ಅಂತ ಕೇಳಬೇಕಿತ್ತಲ್ಲ ನಾವು. ಅಫ್ಕೋರ್ಸ್ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಾಗ ಮುಸ್ಲಿಂ ಹಿಂದೂ ಅಂತ ನಾನು ನೋಡಲ್ಲ. ಅದು ಹೆಣ್ಣು ಮಗು ಅಷ್ಟೇ, ಅವಳಿಗೆ ನ್ಯಾಯ ಸಿಗಬೇಕು. ಆದರೆ ನ್ಯಾಯ ಸಿಗಬೇಕು ಅನ್ನೋ ಭರದಲ್ಲಿ ನನ್ನ ಒಟ್ಟಾರೆ ನಂಬಿಕೆಯನ್ನು ಧ್ವಂಸಗೊಳಿಸುವಂತ ನಿನ್ನ ಧೂರ್ತತನಕ್ಕೆ ಯಾರು ಮಾತನಾಡಬೇಕಾಗಿದೆ? ಯಾರು ಕೇಳಬೇಕಾಗಿದೆ? ಮಿತ್ರ, 2023ರಲ್ಲಿ ಇಡೀ ಪ್ರಕರಣವನ್ನು ಮೇಲೆತ್ತಿದ್ದು ಯಾರು ಗೊತ್ತಾ? ವಾಪಸ್ಸು ಒಡನಾಡಿ ಅನ್ನುವಂಥ ಒಂದು ಸಂಸ್ಥೆಯ ಸ್ಟ್ಯಾನ್ಲಿ ಅನ್ನುವಂಥವನು. ಸ್ಟ್ಯಾನ್ಲಿ ಏನಿರ್ಬೋದು ಅಂತ ಅಂದಾಜಾಯ್ತಾ ನಿಮಗೆ? ನಿಮಗೆ ಸಮೀರ ಅಂದ್ರೆ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ, ಅದಕ್ಕೆ ಸಮೀರ್ ಮುಲ್ಲಾ ಅಂದೆ ನಾನು. ಸ್ಟ್ಯಾನ್ಲಿ ಅಂತ ನಾನೇನು ಸೇರಿಸಬೇಕಾಗಿಲ್ಲ, ಗೊತ್ತು ನಿಮಗೆ ಯಾರು ಸ್ಟ್ಯಾನ್ಲಿ ಅಂತ. ಸ್ಟ್ಯಾನ್ಲಿ ಬರ್ತಾನೆ, ಉಜಿರೆ ಮತ್ತು ಬೆಳ್ತಂಗಡಿಯಲ್ಲಿ ಮನೆ ಮನೆಗೂ ಹೋಗ್ತಾನೆ. ಮನೆ ಮನೆಗೂ ಹೋಗಿ ಇಡೀ ಪ್ರಕರಣಕ್ಕೆ ಬೆಂಕಿ ಹಚ್ಚೋ ಪ್ರಯತ್ನ ಮಾಡ್ತಾನೆ. ಇವತ್ತೇ ಹೋಗಿ ಒಡನಾಡಿ ವೆಬ್ಸೈಟಿಗೆ ಹೋಗಿ ನೋಡಿ. ಒಡನಾಡಿ ಅನ್ನುವಂಥ ಸಂಸ್ಥೆ ಬರೀ ಮೈಸೂರಲ್ಲಿ ಮಾತ್ರ ಇಲ್ಲ. ಒಡನಾಡಿ ಅನ್ನುವ ಸಂಸ್ಥೆ ಒಡನಾಡಿ UK, ಒಡನಾಡಿ US, ಇಫ್ ಐ ಆಮ್ ನಾಟ್ ರಾಂಗ್, ಒಡನಾಡಿ ಐರ್ಲೆಂಡ್, ಎಲ್ಲ ವಿಂಗ್ಗಳಿವೆ. ಒಡನಾಡಿ US ಸದಸ್ಯರು ಒಬಾಮನ ಸೋದರಿಯೊಂದಿಗೆ ಡಿನ್ನರ್ ಮಾಡುವಂತ ಫೋಟೋ ಇದೆ ಅದರಲ್ಲಿ. ಏನರ್ಥ ಇದಕ್ಕೆ? ಯಾರು ಹೆಲ್ಪ್ ಮಾಡ್ತಿರೋದು? ಎಲ್ಲಿಂದ ಬರ್ತಿದೆಯಾ ಐಡಿಯಾಸು? 2023 ನಂತರ ಸ್ಟ್ಯಾನ್ಲಿ ಸೈಲೆಂಟ್ ಆಗಿದ್ದ. ಈಗ ಮೊನ್ನೆ ಮತ್ತೆ ಒಂದು ಆಡಿಯೋ ಮಾಡಿ ಸ್ಟ್ಯಾನ್ಲಿ ಮತ್ತು ಅವನ ಟೀಮ್ ಹರಿಬಿಡಲಿಕ್ಕೆ ಶುರು ಮಾಡಿದೆ. ಯಾಕೆ ಅಂದರೆ ಯಾರನ್ನ ಮುಂದಿಟ್ಟು ಈ ಕೆಲಸ ಮಾಡಿದ್ವೋ ಎಲ್ಲರೂ ಫೇಲ್ ಆದಮೇಲೆ ಇನ್ನು ನಾವು ಬೀದಿಗೆ ಬರಲೇಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯವರ ಸುತ್ತಲೂ ಒಂದು 4 ಜನ ಕೂತಿದ್ದಾರೆ. ನಾನು ನೇರವಾದ ಆರೋಪ ಅಂತ ತಿಳ್ಕೊಂಡ್ರು ಬೇಜಾರಿಲ್ಲ. ಆ ಕೂತಿರುವಂಥವರು ಸೈಲೆಂಟಾಗಿ ಇಷ್ಟನ್ನು ಹ್ಯಾಂಡಲ್ ಮಾಡಿಸ್ತಿದ್ರು. ಒಂದು ದಿನದ ಮುಂಚೆ SIT ರಚನೆ ಮಾಡೋದಿಲ್ಲ ಅಂತ ಹೇಳಿದ್ದ ಸಿದ್ದರಾಮಯ್ಯನವರು, ನನಗೆ ಯಾರ್ದು ಒತ್ತಡ ಇಲ್ಲ ಅಂತ ಹೇಳಿದ ಸಿದ್ದರಾಮಯ್ಯನವರು ಮರುದಿನ SIT ರಚನೆ ಮಾಡ್ಬಿಟ್ಟಲ್ರಿ. ಫೈನ್, SIT ರಚನೆ ಮಾಡಿದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾಕೆ ಅಂತಂದ್ರೆ ನನ್ನ ಧರ್ಮಕ್ಷೇತ್ರ ನಿಷ್ಕಳಂಕವಾಗಿ ಹೊರಗೆ ಬಂತು, ನನ್ನ ಧರ್ಮಾಧಿಕಾರಿ ನಿಷ್ಕಳಂಕವಾಗಿ ಹೊರಗೆ ಬಂದರು. ಐ ಆಮ್ ಪ್ರೌಡ್, ನಂಗೆ ಬಹಳ ಹೆಮ್ಮೆ ಇದೆ. ಆದರೆ ಇವರ ಉದ್ದೇಶ ಇದಾಗಿರಲಿಲ್ಲ. ಇವ್ರಿಗೆ ಏನನ್ಸಿತ್ತು ಗೊತ್ತಾ? ಧರ್ಮಸ್ಥಳದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋರು ಬೇಕಾದಷ್ಟು ಜನ ಇದ್ದಾರೆ, ಒಂದಾದ್ರೂ ಬಾಡಿಯಲ್ಲಿ ಸಿಗತ್ತೆ. ಅದಕ್ಕೆ 13 ಪಾಯಿಂಟ್ ತೋರಿಸಿದ್ದು ಉದ್ದಕ್ಕೆ, ಎಲ್ಲಾದ್ರೂ ಒಂದು ಸಿಗಲಿ. ಅವನೇನು ಹೇಳ್ದ ಗೊತ್ತಾ? 13ನೇ ಪಾಯಿಂಟ್ನಲ್ಲಿ 16 ಹೂತ್ಬಿಟ್ಟಿದ್ದೀನಿ ಎಂದ. ಅವನಿಗೆ ಗೊತ್ತಿತ್ತು ಮೊದಲನೇ 13 ಪಾಯಿಂಟ್ ಒಳಗೆ ಒಂದು ಸಿಕ್ಬಿಡುತ್ತೆ, ಸಿಕ್ಕಾಪಟ್ಟೆ ಸುದ್ದಿ ಆಗುತ್ತೆ, ಇನ್ನು 13ನೇ ಪಾಯಿಂಟ್ವರೆಗೂ ಯಾರೂ ಹೋಗೋದಿಲ್ಲ ಅಂತ. SIT ಅವರು ಕಡಿಮೆ ಇಲ್ಲ, ಅವ್ರು 12ನೇ ಪಾಯಿಂಟ್ವರೆಗೂ ತೆಗೆದ್ರು, ಏನೂ ಸಿಗಲಿಲ್ಲ. 13ನೇ ಪಾಯಿಂಟ್ ನಿಲ್ಲಿಸಿದ್ರು. 14, 15 ಬೇರೆ ತೋರಿಸು ಅಂದ್ರು. ಅವನ್ನೆಲ್ಲ ತೋರಿಸ್ದ, ಏನೂ ಸಿಗಲಿಲ್ಲ. 13ನೇ ಪಾಯಿಂಟ್ಗೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ತಗೊಂಡು ಬಂದು 20 ಅಡಿ ಆಳಕ್ಕೆ ಹೋದ್ರು, ನೀರು ಸಿಕ್ತು, ಹೆಣ ಸಿಗಲಿಲ್ಲ. ಅಲ್ಲಿಯವರೆಗೂ ಸತ್ಯ ಹೇಳ ನಾನು, ನಂಗೆ ಅಣ್ಣಪ್ಪನ ಮೇಲೆ ಒಂದು ಬೇಜಾರು ಬಂದ್ಬಿಟ್ಟಿತ್ತು. ಏನು ಅಣ್ಣಪ್ಪ ನೀನು ಏನು ಹಿಂಗೆ ನಿಂತು ಬಿಟ್ರೆ ಹೆಂಗೆ? ನಿನ್ನ ಮೇಲೆ ಇರುವಂಥ ಶ್ರದ್ಧೆ ದಿನೇ ದಿನೇ ಕಡಿಮೆ ಆಗೋಂಗೆ ಮಾಡ್ತಿದ್ಯಲ್ಲ ಅಂತ.
ಯಾವಾಗ 13 ಹೊಂಡಗಳಲ್ಲಿ 13 ಅಲ್ಲ 17 18 ಹೊಂಡಗಳಲ್ಲಿ ಏನೂ ಸಿಗ್ಲಿಲ್ವೋ, ನಾನು ಒಂದ್ಸಲ ಅಣ್ಣಪ್ಪನ ಹತ್ರ ಸಾರಿ ಕೇಳಿದೆ, ಅಪ್ಪ ತಂದೆ ನಿನ್ನ ಪವಾಡವನ್ನ ನಾನು ನಂಬಲಿಕ್ಕಾಗಲಿಲ್ಲ, ನನಗೆ ಅರ್ಥ ಆಗಲಿಲ್ಲ ಅಷ್ಟೇ, ಬಟ್ ನೀನ್ ಯಾವಾಗ ಮಾಡಬೇಕು ಅವತ್ತು ಮಾಡಬೇಕು ನಿಶ್ಚಯ ಮಾಡಿದ್ರೆ ಯಾರು ಅಲಗಾಡಿಸ್ಲಿಕ್ಕೆ ಸಾಧ್ಯ? ನೀನ್ ಏನ್ ನಿರ್ಣಯ ಮಾಡ್ತೀಯೋ ಮಾಡು, ಮೆಟ್ಟಿಲ ಮೇಲೆ ನಾನ್ ನಿರ್ಣಯ ಮಾಡ್ತೀನಿ ಅಂತ ಅಣ್ಣಪ್ಪ ಡಿಸೈಡ್ ಮಾಡಿದ್ರೆ ಇವರು ಯಾವ ಕೊತವಾಲ್ ನಾಯಕರು? ಔಟ್ ಆಫ್ ಸಿಲೆಬಸ್ ಅಜ್ಜಿ ಬಂದ್ಬಿಡ್ತಲ್ಲ, ಅವ್ರಿಗೂ ಔಟ್ ಆಫ್ ಸಿಲೆಬಸ್ ಇರಬೇಕು. 2 ವರ್ಷಗಳಿಂದ ಆಕೆಯನ್ನು ಟ್ರೈನ್ ಮಾಡಿ 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 ಅವ್ರು ಏನು ಅನ್ಕೊಂಡಿದ್ರು ಗೊತ್ತಾ? ಅನನ್ಯ ಭಟ್ಟನ್ ಸುದ್ದಿ ಬರುತ್ತೆ, ಅಷ್ಟೊತ್ತಿಗೆ ಅಗಿಲಿಕ್ಕೆ ಶುರುವಾಗುತ್ತೆ, ಅಗದ್ರಲ್ಲಿ ಮೊದಲನೇದು 2-3 ಏನಾದ್ರೂ ಸಿಕ್ಬಿಡುತ್ತೆ, ಜನ ಎಲ್ಲ ಆ ಕಡೆಗೆ ಹೋಗ್ಬಿಡ್ತಾರೆ, ವೀರೇಂದ್ರ ಹೆಗಡೆ ಅವರ ಮೇಲೆ ಆರೋಪಗಳ ಸುರಿಮಳೆ ಆಗುತ್ತೆ, ಅನನ್ಯ ಭಟ್ಟನ್ ಎಲ್ಲರೂ ಮರ್ತು ಬಿಡ್ತಾರೆ, ಒಂದು ಕೇಸ್ ಅವ್ರ ತಲೆ ಮೇಲೆ ಬಂದು ಕೂತಿರುತ್ತೆ ಅಂತ. ಆದರೆ ಯಾವಾಗ ಸಿಗಲಿಲ್ವೋ ಮೀಡಿಯಾಗಳು ನುಗ್ಗಿದ್ವು ನೋಡಿ ಮನೆ ಮನೆಗೆ. ಹೆಂಗ್ ಬಂತು ಆಚೆ ಅಂತಂದ್ರೆ ಅನನ್ಯ ಭಟ್ ಅನ್ನೋ ಹೆಣ್ಣು ಮಗಳೇ ಇರಲಿಲ್ಲ ರೀ. ನಾವು ಅನನ್ಯ ಭಟ್ ಇರದ ಹೆಣ್ಣು ಮಗಳೊಬ್ಬಳನ್ನ ಆಕೆಯ ಮೂಲಕ ಭೂಮಿಗೆ ಕರ್ಕೊಂಡು ಬಂದು ಆಕೆಯನ್ನ ದೊಡ್ಡವಳನ್ನಾಗಿ ಮಾಡಿಸಿ ಅವಳನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಬಂದು ರೇಪ್ ಮಾಡಿಸಿ ಊತು ಹಾಕಿಸ್ಬಿಟ್ವಿ. ಏನ್ ಅವಸ್ಥೆ ಇದು ಮಿತ್ರರೆ? ದಿಸ್ ಇಸ್ ಟೈಮ್. ನಾನು ಆ ಕಾರಣಕ್ಕೋಸ್ಕರ ಬಂದಿರೋದು. ನಂಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾತ್ರ ಅಲ್ಲ, ಈ ರಾಜ್ಯದ ಯಾವ ಹಳ್ಳಿಯಲ್ಲಿ ಮಾಡಿದಾಗ್ಲೂ ಕೂಡ ನನಗೆ ಅರ್ಧ ಗಂಟೆ ಸಮಯ ಇದ್ರೂ ನಾನು ಈ ಕಾರ್ಯಕ್ರಮಕ್ಕೋಸ್ಕರ ಹೋಗಿ ಬರ್ತೀನಿ ಅಂತ ನಾನು ನಿಶ್ಚಯ ಮಾಡಿದ್ದೀನಿ. ಯಾಕೆ ನಿಶ್ಚಯ ಮಾಡಿದ್ದೀನಿ ಗೊತ್ತಾ? ಧರ್ಮದ ಪುನರ್ಜಾಗೃತಿಯ ಸಮರ್ಥ ಸಮಯ ಇದು. ಒಂಥರ ನಮ್ಮ ಶ್ರದ್ಧೆಯನ್ನ ಅಲಗಾಡಿಸಿ ಬಿಟ್ಟಿದ್ರು. ಧರ್ಮಸ್ಥಳಕ್ಕೆ ಜನ ಕಡಿಮೆ ಆಗಿದ್ದಾರಾ ಅಂತ ನಾನು ಕೇಳ್ತಿರ್ತೀನಿ ಧರ್ಮಸ್ಥಳದವ್ರನ್ನ. ಅವ್ರು ಹೇಳ್ತಾರೆ ಜಾಸ್ತಿ ಆಗಿದ್ದಾರೆ ಸರ್, ಕಡಿಮೆ ಆಗಲಿಲ್ಲ. ಆದರೆ ಈ ಪೀಳಿಗೆಯವರು ಮಾತ್ರ ಮುಂದಿನ ಪೀಳಿಗೆಯವರು ಬರೋದನ್ನ ಕಡಿಮೆ ಮಾಡ್ತಾರೆ. ಯಾಕೆ ಕಡಿಮೆ ಮಾಡ್ತಾರೆ ಅಂತಂದ್ರೆ ಅದೇ ಉದ್ದೇಶ ಇರೋದು ಇವರಿಗೆ, ಈ ಕಲ್ಚರಲ್ ಬೇಸನ್ನ ನಾಶ ಮಾಡಬೇಕು ಅನ್ನುವಂಥ ಉದ್ದೇಶ. ನನ್ಗೀಗಿರೋದು ಏನು ಅಂತಂದ್ರೆ ಆ ಮಕ್ಕಳಲ್ಲಿ ಒಂದು ಗೊಂದಲ ಶುರುವಾಗೋಯ್ತಲ್ಲ, ಸುಳ್ಳು ಹೇಳ್ತಾರಲ್ಲಪ್ಪ ಅನ್ನೋದ್ರ ಬಗ್ಗೆ ಅಂತ, ಸುಳ್ಳು ಹೇಳಿದ್ದಾರೆ ಅಂತ ಅವ್ರ ತಲೆಗೆ ಬಲವಾಗಿ ತುಂಬಿಸಿ ಅವ್ರನ್ನ ಮತ್ತೆ ಹಿಂದೂ ಸಂಸ್ಕೃತಿಯ ಕಡೆ ಎಳೆ ತರುವಂತ ಕೆಲಸವನ್ನ ನಾನು ನೀವು ಬಲವಾಗಿ ಮಾಡಬೇಕಾಗಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.